ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್ ಮಾಡುವ ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಳೆದ ವಾರವಷ್ಟೇ ನಾವು ಗಣತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಹಾಗಾಗಿ ನಾನು ಈ ಒಂದು ದಿನದ ಕುರಿತು ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಈ ಒಂದು ದಿನದ ಮೂಲ ಮಂತ್ರ ಇಷ್ಟೇ. ಅದೇನಪ್ಪ ಅಂದರೆ, ಗಣತಂತ್ರದ ಗರ್ಜನೆ, ಹೊಸ ಭಾರತದ ಸೃಷ್ಟಿ. ಯಾಕಂದ್ರೆ ಪ್ರಿಯ ಕೇಳುಗರೆ, ಈ ಒಂದು ವಿಶೇಷ ಮತ್ತು ಗಂಭೀರ ಹಾಗೂ ಗೌರವದ ದಿನವನ್ನು ಆಚರಿಸುವುದು ಜನವರಿ 26 ನಮ್ಮ ಗಣತಂತ್ರದ ದಿನ. ಈ ದಿನ ಕೇವಲ ಒಂದು ಸರ್ಕಾರಿ ರಜೆಯ ದಿನವಲ್ಲ, ಕೇವಲ ಧ್ವಜಾರೋಹಣ ಮತ್ತು ಮಿಠಾಯಿ ವಿತರಣೆಯ ದಿನವಲ್ಲ. ಇದು ನಮ್ಮೆಲ್ಲರ ಸಾಮೂಹಿಕ ಜನ್ಮದಿನ. ಯಾಕಂದ್ರೆ ಇಂದಿನ ದಿನವೇ ಅಂದ್ರೆ ಜನವರಿ 26, 1950ರಲ್ಲಿ ನಮ್ಮ ದೇಶವು ಸಂಪೂರ್ಣವಾಗಿ ನಾವೇ ಹೊಂದಿದಂತಹ ರಾಷ್ಟ್ರವಾಯಿತು. ನಾವು ಭಾರತೀಯರು ಎಂಬ ಹೆಮ್ಮೆಯ ಭಾವನೆಯೊಂದಿಗೆ ನಮಗೆ ನಾವೇ ನಿಯಮಗಳನ್ನು ರಚಿಸಿಕೊಳ್ಳಲು ಶುರುವಾದ ದಿನ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಒಟ್ಟಾಗಿ ಈ ದಿನದಂದು ನಮ್ಮ ಸಂವಿಧಾನದ ಮಹತ್ವ, ನಮ್ಮ ಹೋರಾಟ, ಪ್ರಸ್ತುತ ಸವಾಲುಗಳು ಮತ್ತು ಭವಿಷ್ಯದ ಕನಸುಗಳನ್ನು ಅರ್ಥ ಮಾಡಿಸಿ ಕೊಡುವಂತಹ ದಿನ ಇದು. ನಾವು ಎಲ್ಲಿಂದ ಬಂದೆವೋ, ಸ್ವತಂತ್ರದ ನಂತರದ ಯಾತ್ರೆ ಹೇಗಿತ್ತು, ಇದೆಲ್ಲವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಆಗಸ್ಟ್ 15, 1947ಕ್ಕೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಶ ಸ್ವತಂತ್ರವಾಯಿತು. ಆದ್ರೆ ಹೊಸ ಸವಾಲುಗಳು ದೊಡ್ಡದಾಗಿದ್ದವು. ರಾಜರುಗಳು 500ಕ್ಕೂ ಹೆಚ್ಚು ರಾಜ್ಯಗಳನ್ನ ಒಂದುಗೂಡಿಸಬೇಕಿತ್ತು. ಲಕ್ಷಾಂತರ ಶರಣಾರ್ಥಿಗಳ ಪುನರ್ವಸತಿ, ಬಡತನ ಇರ್ಬೋದು, ನಿರಕ್ಷರತೆ, ಆರೋಗ್ಯ ಸೌಕರ್ಯದ ಜೊತೆಗೆ ಇದು ಎಲ್ಲಿತ್ತು? ಇಂತಹ ಸಂದರ್ಭದಲ್ಲಿ ನಮ್ಮ ಮುನ್ನಡೆಯ ದಾರಿ ತೋರಲು ಒಂದು ಸಂವಿಧಾನ ನಮಗೆ ಆ ಒಂದು ಸಮಯದಲ್ಲಿ ಬಹಳ ಅಂದರೆ ಬಹಳ ಅವಶ್ಯಕವಾಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ಸಭೆ ರಚನೆಯಾಯಿತು. ದೇಶದ ಎಲ್ಲ ಭಾಗಗಳು, ಎಲ್ಲ ವಿಚಾರಧಾರೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಇದ್ದರು. ಸುಮಾರು 3 ವರ್ಷಗಳ ಕಾಲ, 114 ದಿನಗಳ ಕಾಲ ಅವರು ಚರ್ಚೆಯನ್ನ ಮಾಡಿದ್ರು, ವಾದಿಸಿದರು, ಸಮತೋಲನವನ್ನ ಕಂಡುಕೊಂಡ್ರು. ಅಂತಿಮವಾಗಿ 1946 ನವೆಂಬರ್ 26ರಂದು ಸಂವಿಧಾನವನ್ನ ಅಂಗೀಕರಿಸಲಾಯಿತು. ಆದರೆ ಅದನ್ನು ಜಾರಿಗೆ ತರಲು ಜನವರಿ 26ರ ದಿನವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆಗೆ ಉತ್ತರ, ಕಾರಣ ಸರಳ ಮತ್ತು ಗೌರವಪೂರ್ಣ. ಯಾಕಂದ್ರೆ 1930ರಲ್ಲಿ ಈ ದಿನದಂದೇ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಪೂರ್ಣ ಸ್ವರಾಜ್, ಸಂಪೂರ್ಣ ಸ್ವಾತಂತ್ರ್ಯದ ಶಪಥವನ್ನ ತೆಗೆದುಕೊಂಡಿದ್ರು. ಆ ಒಂದು ಐತಿಹಾಸಿಕ ದಿನವನ್ನ ಗೌರವಿಸಲು 20 ವರ್ಷಗಳ ನಂತರ 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಮತ್ತು ನಮ್ಮ ಸಂವಿಧಾನ ಕೇವಲ ದಸ್ತಾವೇಜವಲ್ಲ, ಅದು ಭಾರತದ ಆತ್ಮದ ಧ್ವನಿ ಮತ್ತು ನಮ್ಮ ಸಾಮೂಹಿಕ ಜೀವನದ ವಾಹಿನಿ. ನಮ್ಮ ಸಂವಿಧಾನದ ಹೃದಯ ಮತ್ತು ಅದರ ಆದರ್ಶಗಳು, ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತು ನೋಡುವುದಾದ್ರೆ
ನಮ್ಮ ಸಂವಿಧಾನದ ಪ್ರಸ್ತಾವನೆ, ಪೀಠಿಕೆ, ಪ್ರಿಯಾಂಬಲ್ ಅಂತ ನಾವು ಏನ್ ಕರಿತೀವಿ, ಅದನ್ನ ನಾವು ಸಂವಿಧಾನದ ಹೃದಯ, ಅದರಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಕ್ಕೋದ್ರೆ, ನಾವು ಭಾರತದ ಜನರು, ವಿ ದ ಪೀಪಲ್ ಆಫ್ ಇಂಡಿಯಾ ಎಂಬ ಒಂದು ಶಬ್ದದಿಂದ ಆರಂಭವಾಗ್ತದೆ. ಆ ಪೀಠಿಕೆ ಅಧಿಕಾರ ಎಲ್ಲಿಂದ ಬರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ದೇವರಿಂದಲ್ಲ, ರಾಜರಿಂದಲ್ಲ, ಸರ್ಕಾರದಿಂದಲ್ಲ, ಜನರಿಂದ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಲೋಕತಂತ್ರ ಗಣರಾಜ್ಯ ಆಗಿ ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳುತ್ತದೆ. ಹಾಗಾದ್ರೆ ಈ ಒಂದಿಷ್ಟು ಪದಗಳ ಅರ್ಥವನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ಸಾರ್ವಭೌಮ ಅಂದ್ರೆ ನಮ್ಮ ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ಳುತ್ತೇವೆ, ಬೇರೆ ಯಾರು ನಮಗೆ ಆಜ್ಞೆಯನ್ನ ಮಾಡುವುದಿಲ್ಲ. ಸಮಾಜವಾದಿ, ಸಮಾಜದಲ್ಲಿ ಅಸಮಾನತೆಯನ್ನ ಕಡಿಮೆ ಮಾಡಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವ ಗುರಿ. ಶ್ರೀಮಂತ ಬಡವರ ತಾರತಮ್ಯ ಕಡಿಮೆ ಮಾಡುವುದು. ಧರ್ಮ ನಿರಪೇಕ್ಷ ಅರ್ಥ ಎಲ್ಲ ಧರ್ಮದವರು ಸಮಾನರು. ರಾಜ್ಯ ಯಾವುದೇ ಇರಲಿ, ಧರ್ಮವನ್ನ ಆಧರಿಸಿಕೊಂಡು ರಾಜ್ಯವನ್ನ ಸೃಷ್ಟಿ ಮಾಡಿಲ್ಲ. ನಿಮ್ಮ ಧರ್ಮ ಏನೇ ಇರಲಿ, ನೀವು ಸಮಾನ ನಾಗರಿಕರು, ಸಮಾನ ಭಾರತದ ನಾಗರಿಕರು. ಲೋಕತಂತ್ರ ಅಧಿಕಾರ ಜನರಿಂದ, ಜನಕ್ಕಾಗಿ ಮತ್ತು ಇದಕ್ಕೆ ಮೂಲ ಜನರೇ. ಗಣರಾಜ್ಯ ನಮ್ಮ ರಾಷ್ಟ್ರಪತಿ, ಈ ಒಂದು ರಾಷ್ಟ್ರದ ರಾಜ, ನಾವೇ ಆರಿಸಿಕೊಳ್ಳುವ ಒಂದು ಪ್ರತಿನಿಧಿ. ಇನ್ನು ಮೂಲಭೂತ ಹಕ್ಕುಗಳ ಕುರಿತು ನೋಡ್ಲಿಕ್ಕೆ ಹೋದ್ರೆ, ಸಂವಿಧಾನ ನಮಗೆ 6 ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಅದು ನಮ್ಮ ಒಂದು ರಕ್ಷಣಾ ಕವಚದ ತರ ಕೆಲಸವನ್ನ ಮಾಡ್ತಿದೆ. ಇವು ಸರ್ಕಾರಕ್ಕೂ ಮೀರಿದ್ದವು. ನ್ಯಾಯಾಲಯಗಳು ಇವನ್ನ ರಕ್ಷಣೆ ಮಾಡ್ತಿದೆ. ಮೊದಲಿಗೆ ಬರೋದು ಸಮಾನತೆಯ ಹಕ್ಕು. ಜಾತಿ, ಮತ, ಧರ್ಮ, ಲಿಂಗ, ಜನ್ಮಸ್ಥಳ ಯಾವುದೇ ಇರಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಒಂದು ಐಕ್ಯತೆಯನ್ನ ಸಾರುವುದು ನಮ್ಮ ಸಮಾನತೆಯ ಹಕ್ಕು. ಸ್ವಾತಂತ್ರ್ಯದ ಹಕ್ಕು, ಮಾತು, ಅಭಿವ್ಯಕ್ತಿ, ಶಾಂತಿಯುತ ಸಭೆ, ಸಮಾವೇಶ, ಸಂಘ ಸಂಸ್ಥೆಗಳ ರಚನೆ, ದೇಶದ ಎಲ್ಲೆಡೆ ಸಂಚರಿಸುವುದು, ನೆಲೆಸುವುದು ಮತ್ತು ಯಾವುದೇ ವೃತ್ತಿ ಮಾಡುವ ಸ್ವಾತಂತ್ರ್ಯವನ್ನ ಈ ಒಂದು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ನಮಗೆ ನಮ್ಮ ಸಂವಿಧಾನ ನೀಡಿದೆ. ಶೋಷಣೆ ವಿರುದ್ಧ ಹಕ್ಕು, ಮಾನವನ ವ್ಯಾಪಾರ, ಕೆಲಸ ಮತ್ತು 14 ವರ್ಷದ ಒಳಗಿನ ಮಕ್ಕಳು, ನಾವೇನು ಬಾಲಕಾರ್ಮಿಕ ಪದ್ಧತಿ ಅಂತ ಕರಿತೀವಿ, ಇವೆಲ್ಲವನ್ನ ನಿಷೇಧಿಸಲಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಿಮ್ಮ ಇಷ್ಟದ ಧರ್ಮವನ್ನ ಅನುಸರಿಸುವುದು, ಅದರ ಪ್ರಚಾರ ಮಾಡುವುದು, ಪ್ರಾರ್ಥನಾ ಮಂದಿರಗಳನ್ನ ನಿರ್ಮಿಸುವುದು, ಅದರ ಕುರಿತು ಆಡಳಿತ ನಡೆಸುವ ಹಕ್ಕನ್ನ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಡಿಯಲ್ಲಿ ನಮಗೆ ಲಭಿಸಿದೆ. ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು, ಭಾಷೆ, ಲಿಪಿ, ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬರುವ ಒಂದು ಹಕ್ಕು ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು. ಸಾಂವಿಧಾನಿಕ ಪರಿಹಾರದ ಹಕ್ಕು, ಈ ಎಲ್ಲಾ ಮೇಲಿನ ಹಕ್ಕುಗಳಲ್ಲಿ ಯಾವುದಾದರೂ ಒಂದು ಹಕ್ಕು ಉಲ್ಲಂಘನೆ ಆದರೂ ಕೂಡ ನಾವು ನ್ಯಾಯಾಲಯಕ್ಕೆ ಹೋಗಿ ಆ ಒಂದು ಹಕ್ಕಿನ ಒಂದು ದೊರೆತು ಅವುಗಳನ್ನು ಪುನರ್ಸ್ಥಾಪಿಸಿಕೊಳ್ಳುವ ಒಂದು ಸೌಲಭ್ಯವನ್ನ ಈ ಒಂದು ಸಾಂವಿಧಾನಿಕ ಪರಿಹಾರದ ಹಕ್ಕುಗಳು ನಮಗೆ ನೀಡುತ್ತದೆ. ಇನ್ನು ಮೂಲಭೂತ ಕರ್ತವ್ಯಗಳು, ಸಂವಿಧಾನ ನಮಗೆ ಹಕ್ಕುಗಳನ್ನು ಮಾತ್ರ ಕೊಟ್ಟಿಲ್ಲ, ಅದರೊಟ್ಟಿಗೆ ಒಂದಿಷ್ಟು ಕರ್ತವ್ಯಗಳನ್ನ ನೀಡಿದೆ. ರಾಷ್ಟ್ರದ ಪ್ರತಿ ನಾಗರಿಕನಿಗೆ ಕೆಲವು ಕರ್ತವ್ಯಗಳು ಇವೆ. ಈ ಎಲ್ಲ ಕರ್ತವ್ಯಗಳನ್ನ 1976ರಲ್ಲಿ ಸೇರಿಸಲಾಯಿತು. ಹಕ್ಕು ಮತ್ತು ಕರ್ತವ್ಯ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ಕರ್ತವ್ಯಗಳಲ್ಲಿ ಮುಖ್ಯವಾದದ್ದು ಯಾವಪ್ಪ ಅಂದ್ರೆ, ಸಂವಿಧಾನದ ಅದರ ಆದರ್ಶಗಳನ್ನ ಮತ್ತು ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನ ಗೌರವಿಸುವುದು, ದೇಶದ ಸಾರ್ವಭೌಮತ್ವ, ಏಕತೆ ಮತ್ತು ಅಖಂಡತೆಯನ್ನ ಕಾಪಾಡುವುದು, ದೇಶವನ್ನ ರಕ್ಷಿಸುವುದು ಮತ್ತು ರಾಷ್ಟ್ರ ಸೇವೆ ಮಾಡುವ ಕರೆ ಬಂದಾಗ ಸೇರಿಕೊಳ್ಳುವುದು, ಭಾರತದ ವಿವಿಧ ಸಂಸ್ಕೃತಿಗಳ ಸಮೃದ್ಧ ಮಿಶ್ರಣವನ್ನ ಕಾಪಾಡುವುದು, ಪ್ರಕೃತಿ ಪರಿಸರವನ್ನ ರಕ್ಷಿಸುವುದು, ವೈಜ್ಞಾನಿಕ ಮನೋಭಾವ, ಮಾನವತಾವಾದ ಮತ್ತು ಸುಧಾರಣೆಯ ಭಾವನೆಯನ್ನ ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಿಸುವುದು,
ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಪ್ರಯತ್ನಿಸುವುದು. ಈ ಎಲ್ಲ ಹಕ್ಕುಗಳು ನಮ್ಮದು, ಆದರೆ ಕರ್ತವ್ಯಗಳು ನಾವು ನೆನಪಿಟ್ಟುಕೊಂಡರೆ ಇದು ಸಮಾಜಕ್ಕೂ ದೇಶಕ್ಕೂ ಮೇಲು. ಈಗ ನಾವು ಎಲ್ಲಿ ನಿಂತಿದ್ದೇವೆ, ಪ್ರಸ್ತುತ ಸಂದರ್ಭದಲ್ಲಿ ಸಂವಿಧಾನದ ಪ್ರಸ್ತುತತೆ ಯಾವ ಥರ ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಈಗ 1950ರಿಂದ 2026ರಲ್ಲಿ ನಾವು ಎಲ್ಲಿದ್ದೇವೆ, ನಮ್ಮ ಸಂವಿಧಾನದ ಸಾಮರ್ಥ್ಯ ಮತ್ತು ಸವಾಲುಗಳು ಏನು ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ, ಮೊದಲಿಗೆ ಲೋಕತಂತ್ರದ ಗಟ್ಟಿತನ. ಸುಮಾರು 90 ಕೋಟಿ ಜನರು ಮತದಾನ ಮಾಡುವ ಪ್ರಪಂಚದ ಅತಿ ದೊಡ್ಡ ಲೋಕತಂತ್ರವಾಗಿ ಇಂದು ನಾವು ಬೆಳೆದಿದ್ದೇವೆ. ಸರ್ಕಾರಗಳು ಬದಲಾಗುತ್ತಿವೆ, ಆದರೆ ನಮ್ಮ ಪ್ರಜಾಪ್ರಭುತ್ವದ ಮೂಲ ವ್ಯವಸ್ಥೆ ಬಲವಾಗಿ ನಿಲ್ಲುತ್ತದೆ. ವಿಕೇಂದ್ರೀಕರಣ, ಪಂಚಾಯತ್ ರಾಜ್ ಮೂಲಕ ಸ್ಥಳೀಯ ಸ್ವರಾಜ್ಯ ಬಲವಾಗಿ, ಮಹಿಳೆಯರಿಗೆ ಒಕ್ಕೂಟ ಮಟ್ಟದಲ್ಲಿ 33ರಷ್ಟು ಮೀಸಲಾತಿ ಮತ್ತು ಲೋಕತಂತ್ರವನ್ನು ಮತ್ತಷ್ಟು ಬಲಪಡಿಸಿದೆ. ತಂತ್ರಜ್ಞಾನದ ಕ್ರಾಂತಿ, ಜನ್ಧನ್ ಇರ್ಬೋದು, ಆಧಾರ್, ಡಿಜಿಟಲ್ ಭಾರತ, UPI ಪಾವತಿ ವ್ಯವಸ್ಥೆಗಳು ವಿಶ್ವವನ್ನ ಆಶ್ಚರ್ಯಪಡಿಸಿವೆ. ಇದು ಸರ್ಕಾರದ ಸೇವೆಗಳನ್ನು ನೇರವಾಗಿ ಸಾಮಾನ್ಯ ನಾಗರಿಕನಿಗೆ ತಲುಪಿಸುವ ಒಂದು ದಾರಿಯಾಗಿದೆ. ಇನ್ನು ನಮ್ಮ ಯುವಶಕ್ತಿ, ನಮ್ಮ ದೇಶದ ಸರಾಸರಿ ಎಲ್ಲ ವಯಸ್ಸನ್ನು ನಾವು ಕೇವಲ 18 ವರ್ಷಗಳು. ಈ ಯುವಶಕ್ತಿಯೇ ನಮ್ಮ ದೇಶದ ಅತಿ ದೊಡ್ಡ ಸಂಪತ್ತು. ತಂತ್ರಜ್ಞಾನ, ಕ್ರೀಡೆ, ಕಲೆ, ಸಂಶೋಧನೆ ಎಲ್ಲ ಕ್ಷೇತ್ರದಲ್ಲಿ ಯುವಕರು ಹೊಸ ಹಾದಿಯನ್ನ ಹಾಕುತ್ತಿದ್ದಾರೆ. ಗ್ಲೋಬಲ್ ಶಕ್ತಿ, ಭಾರತವು ಈಗ ವಿಶ್ವದ ಮುಖ್ಯ ರಂಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ವಿದೇಶ ನೀತಿ, ಆರ್ಥಿಕ ಬಲ ಮತ್ತು ಸಾಫ್ಟ್ ಪವರ್ ಒಂದು ಸಂಸ್ಕೃತಿಯ ಪ್ರಭಾವ ಮೂಲಕ ನಮ್ಮ ಸ್ಥಾನಮಾನ ಇಂದು ಬೆಳೆದಿದೆ. ಹಾಗಾದ್ರೆ ಒಂದಿಷ್ಟು ಸವಾಲುಗಳು ಕೂಡ ನಮಗೆ ಇದರೊಟ್ಟಿಗಿದೆ. ಮೊದಲಿಗೆ ನೋಡೋದಾದ್ರೆ ಅಸಮಾನತೆ, ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಇನ್ನೂ ಬಹಳ ದೊಡ್ಡದಾಗಿದೆ. ಶಹರ ಮತ್ತು ಗ್ರಾಮಗಳ ನಡುವಿನ ಅಂತರ ಕಡಿಮೆಯಾಗುತ್ತಿದೆಯೇ ಎಂಬ ಪ್ರಶ್ನೆ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿದೆ. ಎಲ್ಲರಿಗೂ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಸಿಗುತ್ತಿದೆಯೇ? ಸಾಮಾಜಿಕ ವಿಭಜನೆ, ಜಾತಿ, ಧರ್ಮ, ಪ್ರದೇಶದ ಆಧಾರದ ಮೇಲೆ ಸಮಾಜವನ್ನ ಇನ್ನೂ ವಿಭಜನೆ ಹೊಂದುತ್ತಿದೆಯೇ? ನಾವು ಧರ್ಮವನ್ನ, ನಿರಪೇಕ್ಷತೆಯಲ್ಲಿ ತತ್ವವನ್ನ ದೈನಂದಿನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಪಾಲಿಸ್ತಿದ್ದೇವೆ? ಮಾಧ್ಯಮ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮಗಳು ಎಷ್ಟು ಸ್ವತಂತ್ರವಾಗಿ ವರದಿ ಮಾಡ್ತಿದೆ? ಸೋಷಿಯಲ್ ಮೀಡಿಯಾ ವಿಸರ್ಜನೆ ಇರ್ಬೋದು, ಫೇಸ್ಬುಕ್ ನ್ಯೂಸ್ ಇರ್ಬೋದು, ಫೇಕ್ ನ್ಯೂಸ್ ಇನ್ನು ನಮ್ಮ ಸಮಾಜದ ಏಕತೆಗೆ ಹೇಗೆ ಹಾನಿಯನ್ನ ಉಂಟು ಮಾಡ್ತಾ ಇದೆ. ಇನ್ನು ಪರಿಸರದ ಸವಾಲು, ಮಾಲಿನ್ಯ ಇರ್ಬೋದು, ನೀರಿನ ಕೊರತೆ, ಹವಾಮಾನ ಬದಲಾವಣೆ, ಇನ್ನು ಇವೆಲ್ಲವೂ ನಮ್ಮ ಅಸ್ತಿತ್ವಕ್ಕೆ ಸವಾಲು ಹಾಕುತ್ತಿವೆ. ಕರ್ತವ್ಯ ಭಾವನೆಯ ಕೊರತೆ, ನಾವು ಹಕ್ಕುಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದೇವೆ, ಆದರೆ ನಮ್ಮ ಕರ್ತವ್ಯಗಳ ಬಗ್ಗೆ ನಮಗೆ ಅಷ್ಟು ಜಾಗೃತರಾಗಿಲ್ಲ. ನಾವು ರಸ್ತೆ ನಿಯಮಗಳನ್ನು ನಾವು ಸರಿಯಾಗಿ ಪಾಲಿಸುವುದಿಲ್ಲ, ತೆರಿಗೆ ಪಾವತಿಸುವುದಿಲ್ಲ, ಸಾರ್ವಜನಿಕರ ಆಸ್ತಿಯಂತರೂ ಸಂರಕ್ಷಣೆ ಮಾಡುವುದೇ ಇಲ್ಲ. ಇವೆಲ್ಲವೂ ನಮ್ಮ ಜವಾಬ್ದಾರಿಯಾಗಿದೆ ಅಂತ ನಾವು ಒಂದಿಷ್ಟು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನಾವು ಎಲ್ಲಿಗೆ ಹೋಗಬೇಕು ಮತ್ತು ಭವಿಷ್ಯದ ದಾರಿ ಏನು? ಈ ಒಂದು ಗಣರಾಜ್ಯವನ್ನು ಸೃಷ್ಟಿಸುವಲ್ಲಿ ನಮ್ಮ ಯುವ ಪೀಳಿಗೆಯ ಪಾತ್ರ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ, ಗಣತಂತ್ರ ದಿನದ ಸಾರ್ಥಕತೆ ಹಿಂದಿನದರನ್ನು ನೆನಪಿಸಿಕೊಳ್ಳುವುದು ಮತ್ತು ಭವಿಷ್ಯದ ದಾರಿ ಹುಡುಕುವುದು. ಈ ಭವಿಷ್ಯದ ನಿರ್ಮಾಣದಲ್ಲಿ ಯುವ ಪೀಳಿಗೆಯ ಪಾತ್ರ ಬಹುಮುಖ್ಯ. ನಮ್ಮಲ್ಲಿ ಪ್ರತಿ ಯುವಕ ಯುವತಿಯಲ್ಲಿ ಇರಬೇಕಾದ 5 ಸಂವಿಧಾನಿಕ ಗುಣಗಳು ಏನಂದ್ರೆ, ಜಿಜ್ಞಾನಿಸುವ ಮನಸ್ಸು. ಸಂವಿಧಾನ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ಹೇಳುತ್ತದೆ. ಪ್ರತಿ ಪದ, ವಾರ್ತೆ, ಸಾಮಾಜಿಕ ಸಂದೇಶವನ್ನ ನಂಬುವ ಮೊದಲು ಪ್ರಶ್ನಿಸಿ, ವಿಶ್ಲೇಷಿಸಿ, ತರ್ಕಬದ್ಧವಾಗಿ ಯೋಚಿಸಿ, ಏಕೆ ಎಂದು ಕೇಳುವ ಧೈರ್ಯ ಇಂದು ನಮಗೆಲ್ಲ ಬರಬೇಕಾಗಿದೆ. ಸಮಾನತೆಯ ದೂತ, ನಿಮ್ಮ ಸ್ನೇಹಿತರ ವೃತ್ತ, ಅವರ ಹಿನ್ನೆಲೆ, ಅವರ ಆರ್ಥಿಕ ಸ್ಥಿತಿಗಳನ್ನು ಲೆಕ್ಕಿಸದೆ ಎಲ್ಲರೊಂದಿಗೆ ಸಮಾನವಾಗಿ ವರ್ತಿಸಿ. ಸಣ್ಣ ಪುಟ್ಟ ವ್ಯಂಗ್ಯಗಳು, ತಾರತಮ್ಯದ ಮಾತುಗಳು ನಮ್ಮ ದಿನಚರಿಯಿಂದ ಹೊರಗೆ ಹೋಗಬೇಕು. ಕರ್ತವ್ಯಪರ ನಾಗರಿಕನಾಗಬೇಕು.
ಮತದಾನದ ಹಕ್ಕನ್ನು ಬಳಸುವುದು, ರಸ್ತೆ ನಿಯಮಗಳನ್ನು ಪಾಲಿಸುವುದು, ನೀರು ವಿದ್ಯುತ್ ಉಳಿಸುವುದು, ಕಚೇರಿಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವುದು, ಸಾರ್ವಜನಿಕ ಸ್ಥಳವನ್ನು ಕಾಪಾಡುವುದು, ಇವೆಲ್ಲವೂ ಸಣ್ಣ ಸಣ್ಣ ಕ್ರಮಗಳು. ಆದರೆ ಮಹಾಭಾರತವನ್ನು ಬದಲಾಯಿಸಬಹುದು. ಸೃಜನಶೀಲತೆ ಮತ್ತು ನಾವೀನ್ಯತೆ. ಈ ದೇಶದ ಸಮಸ್ಯೆಗಳು ನಿಮಗೆ ಕಾಣಿಸಬಹುದು, ಆದರೆ ಪರಿಹಾರವು ನಿಮ್ಮಲ್ಲೇ ಇರ್ತವೆ. ಒಂದು ಸಣ್ಣ ಸ್ಮಾರ್ಟ್ ಆ್ಯಪ್, ಒಂದು ಸಾಮಾಜಿಕ ಯೋಜನೆ, ಒಂದು ಕಲಾ ಪ್ರದರ್ಶನ, ಒಂದು ತಂತ್ರಜ್ಞಾನದ ಪರಿಹಾರ ಏನಾದರೂ ಆಗಿರಲಿ, ನಿಮ್ಮ ಸೃಜನಶೀಲತೆ ಶಕ್ತಿಯನ್ನು ಬಳಸಿಕೊಳ್ಬೇಕು. ಸಹಿಷ್ಣುತೆ ಮತ್ತು ಮಾನವತೆ. ನಿಮ್ಮಿಂದ ವಿಭಿನ್ನವಾಗಿ ಯೋಚಿಸುವುದನ್ನು ಸಹಿಸಿಕೊಳ್ಳಲು ಕಲಿಯಿರಿ. ಅವರ ವಿರುದ್ಧ ಹೊಡೆದಾಡಬೇಡಿ, ಅವರೊಂದಿಗೆ ಸಂವಾದವನ್ನು ನಡೆಸಿ. ಸಂವಿಧಾನ ನಮಗೆ ಮಾತನಾಡುವ ಒಂದು ಹಕ್ಕನ್ನು ನೀಡಿದೆ, ಆದರೆ ಪ್ರತಿ ಮನುಷ್ಯನ ಮೌಲ್ಯ ಮತ್ತು ಗೌರವವನ್ನು ನಾವು ಕಾಪಾಡಬೇಕಾಗ್ತದೆ. ನಮ್ಮ ಸಾಮೂಹಿಕ ಕನಸುಗಳು ಏನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಒಂದು ಜ್ಞಾನದ ಭಾರತ, ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ, ಓದುವುದು ಮಾತ್ರವಲ್ಲ ಆಲೋಚಿಸುವ ಒಂದು ಶಕ್ತಿಯನ್ನ ಅವರಿಗೆ ನಾವು ನೀಡಬೇಕಾಗಿದೆ. ಒಂದು ಆರೋಗ್ಯವಂತ ಭಾರತ, ಎಲ್ಲರಿಗೂ ಸುಲಭ ಬೆಲೆಯಲ್ಲಿ ಉತ್ತಮ ಆರೋಗ್ಯ ಸೇವೆಗಳು ನಮ್ಮ ದೇಶದಲ್ಲಿ ಬರಬೇಕಾಗಿದೆ. ಒಂದು ಸಮೃದ್ಧ ಭಾರತ, ಎಲ್ಲ ರೈತರು, ಕಾರ್ಮಿಕರು, ಉದ್ಯೋಗಿಗಳು ಸಮೃದ್ಧ ಜೀವನವನ್ನು ನಡೆಸುವಂತೆ ಮಾಡಬೇಕಾಗಿದೆ. ಒಂದು ಸುಸ್ಥಿರ ಭಾರತ, ಪ್ರಕೃತಿಯೊಂದಿಗೆ ಸಮತೋಲನದಲ್ಲಿ ಬಾಳುವುದು. ಒಂದು ಸಮಗ್ರ ಭಾರತ, ವಿವಿಧತೆಯಲ್ಲಿ ಏಕತೆ, ನೂರಾರು ಭಾಷೆಗಳು, ಸಂಸ್ಕೃತಿಗಳು, ಪದ್ಧತಿಗಳು, ಇವೆಲ್ಲವೂ ನಮ್ಮ ಭಾರತದ ಹೆಮ್ಮೆ. ಅಂತಿಮವಾಗಿ ಹೇಳುವುದಾದ್ರೆ, ಪ್ರಿಯ ಕೇಳುಗರೆ, ನಮ್ಮ ಸಂವಿಧಾನ ಒಂದು ಸಜೀವ ದಸ್ತಾವೇಜು. ಅದು ಕಲ್ಲಿನ ಮೇಲೆ ಕೆತ್ತಲ್ಪಟ್ಟ ಶಾಸನ ಮಾತ್ರವಲ್ಲ, ಅದು ನಮ್ಮ ನಿತ್ಯ ಜೀವನದ ಆಚರಣೆ. ಇದು ಮನೆಯಲ್ಲಿ ತಂದೆ ತಾಯಿಯರು ಮಗನಿಗೆ ಕೊಡುವ ಸಮಾನ ಅವಕಾಶದಲ್ಲಿ ಇದೆ. ಇದು ಶಾಲೆಯಲ್ಲಿ ಎಲ್ಲ ಮಕ್ಕಳು ಒಂದೇ ರೀತಿ ನೋಡುವ ಶಿಕ್ಷಕನ ದೃಷ್ಟಿಕೋನದಲ್ಲಿ ಸಂವಿಧಾನ ಇದೆ. ಇದು ರಸ್ತೆಯ ಸಿಗ್ನಲ್ ಮೀರಿ ಹೋಗದೆ ನಿಲ್ಲುವ ನಮ್ಮ ನಿಯಂತ್ರಣದಲ್ಲಿಯೂ ಕೂಡ ನಾವು ನಮ್ಮ ಸಂವಿಧಾನವನ್ನು ನೋಡ್ತೇವೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಗೆತನದ ಸಂದೇಶವನ್ನು ಹರಡದೇ ಇರುವ ನಮ್ಮ ನಿರ್ಧಾರದಲ್ಲಿಯೂ ಕೂಡ ನಮ್ಮ ಸಂವಿಧಾನದ ಶಕ್ತಿ ಅಡಗಿದೆ. ಗಣತಂತ್ರವೆಂದರೆ ಕೇವಲ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಮಾತ್ರವಲ್ಲ. ಗಣತಂತ್ರವೆಂದರೆ ನಾವೆಲ್ಲರೂ ನಮ್ಮ ನಡುವೆ, ನಮ್ಮ ಮನಸ್ಸಿನಲ್ಲಿ ನೆಲೆಸಿರುವ ವ್ಯವಸ್ಥೆ. ಹಾಗೆ ನಾವು ಹೇಗೆ ವರ್ತಿಸುತ್ತೇವೆಯೋ ಹಾಗೆ ಯೋಚಿಸುತ್ತೇವೆ. ಹೇಗೆ ನಮ್ಮ ಸುತ್ತಮುತ್ತಲಿನರನ್ನು ನಾವು ಕಾಣುತ್ತೇವೆ, ಅದರ ಮೇಲೆ ನಮ್ಮ ಗಣತಂತ್ರದ ಯಶಸ್ಸು ನಿಂತಿದೆ. ಈ ಒಂದು ಗಣತಂತ್ರದ ದಿವಸದಂದು ನಾವೆಲ್ಲರೂ ಒಂದು ಶಪಥವನ್ನು ತೆಗೆದುಕೊಳ್ಳೋಣ. ನಾನು ಭಾರತದ ಒಬ್ಬ ಜಾಗರೂಕ ನಾಗರಿಕನಾಗಿ ನನ್ನ ಸಂವಿಧಾನ, ಅದರ ಆದರ್ಶಗಳನ್ನು, ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಗೌರವಿಸುತ್ತೇನೆ. ಸಮಾಜದಲ್ಲಿನ ಅಸಮಾನತೆ, ತಾರತಮ್ಯ ಮತ್ತು ಅಜ್ಞಾನದ ವಿರುದ್ಧ ನಾನು ನನ್ನ ದನಿಯನ್ನ ಎತ್ತುತ್ತೇನೆ. ದೇಶಕ್ಕಾಗಿ, ದೇಶದ ಒಂದು ಮುನ್ನಡೆಗಾಗಿ ನನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನ ಶ್ರೇಷ್ಠತೆ ಸಾಧಿಸಲು ಸದಾ ಪ್ರಯತ್ನಿಸುತ್ತೇನೆ. ಏಕೆಂದರೆ ನನ್ನ ಯಶಸ್ಸು ದೇಶದ ಯಶಸ್ಸು, ನನ್ನ ಗೌರವ ದೇಶದ ಗೌರವ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಜನಧ್ವನಿ ರೇಡಿಯೋ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ
ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 ಎಫ್ಎಂನಲ್ಲಿ.